ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಮಾಡುವ ಕೋಲ್ಡಾಗಿ ನಮ್ಮ ಸಾಬಕ್ಕಿದ್ದು ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ಅಥವಾ ಪುಡ್ಡಿಂಗ್ ಅಂತಲೂ ಸಹ ಹೇಳ್ಬೋದು, ಅಥವಾ ಕೀರ್ ಅಂತಲೂ ಹೇಳ್ಬೋದು. ನಿಮಗೆ ಯಾವುದು ಹೆಸರಿಡಬೇಕು ಆ ಹೆಸರಿಡಿ. ತುಂಬ ಟೇಸ್ಟಿಯಾಗುತ್ತೆ, ಟ್ರೈ ಮಾಡಿ. ಫಸ್ಟಿಗೆ ನಾವು ಸಾಬಕ್ಕಿ ತೆಗೆದು 1 ಗಂಟೆ ನೆನೆಸಿಟ್ಟಿದೆ. ಈಗ ಅದನ್ನು ನಾನು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಒಳ್ಳೆಯಿಂದ ಬೇಯಬೇಕು. ಇದಕ್ಕೆ ಏನೂ ಹಾಕಲಿಕ್ಕಿಲ್ಲ, ನೀರು ಮತ್ತು ಸಾಬಕ್ಕಿ ಅಷ್ಟೇ. ಒಳ್ಳೆಯಿಂದ ಬೇಯಿಸಿ ಚಮಚ ಹಾಕ್ತಾಯಿರಿ, ಇಲ್ಲದ್ರೆ ಕೆಳಗಡೆ ಇದಾಗ್ಬೋದು. ಸೊ ಹಾಗೆ ಅಂಟುತ್ತೆ ಅಲ್ವಾ, ಸೊ ಹಾಗಾಗಿ ಈ ಥರ ಚಮಚ ಹಾಕ್ತಾಯಿರಿ. ಈಗ ಬೆಂದಿದ ನಂತರ ನಾನು ಅದು ಒಂದು ಜಾಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸ್ವಲ್ಪ ಚಪ್ಪೆ ನೀರು ಹಾಕ್ತೇನೆ, ಇದು ಬೇರೆ ಬೇರೆ ಆಗಲಿಕ್ಕೆ. ಇದು ಒಂದು ಬದಿಯಲ್ಲಿ ಇಟ್ಟು ಬಿಡ್ತೀನಿ. ಈಗ ಮ್ಯಾಂಗೋ ತೆಗೆದಿದ್ದೀನಿ, ಅದರ ಒಳಗದ್ದು. ಆಮೇಲೆ ಸಕ್ಕರೆ ಹಾಕಿದ್ದೀನಿ. ನೋಡಿ, ಮ್ಯಾಂಗೋದು ಚಿಪ್ಪೆ ಮಾತ್ರ ಉಂಟು, ಅದರದ್ದು ಒಳಗದು ಮಾಂಸ ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಇದರ ಜ್ಯೂಸ್ ಮಾಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕಿ ಸಿಹಿ. ಅದಕ್ಕೆ ಸ್ವಲ್ಪ ನಾನು ಮಿಲ್ಕ್ ಹಾಕ್ತಾಯಿದ್ದೀನಿ, ಹಾಲು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಲು ಹಾಕಿ ಆಮೇಲೆ ಸಾಬಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು, ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಜಾಸ್ತಿ ಅಲ್ಲ, ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ಇದನ್ನು ನಾನು ಇವಾಗ ಒಳ್ಳೆಯಿಂದ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀನಿ. 1-2-3 ಗಂಟೆ ಆದರೂ ಕೋಲ್ಡ್ ಆಗಬೇಕು, ಅಷ್ಟು ತನಕ ತುಂಬ ಟೇಸ್ಟಿಯಾಗುತ್ತೆ. ಟ್ರೈ ಮಾಡಿ. ಕೋಲ್ಡ್ ಆದ ನಂತರ ನಾನು ಅದಕ್ಕೆ ಬಾದಾಮ್, ಪಿಸ್ತಾ, ಕಾಜು ಯಾವುದುಂಟು ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತೀನಿ. ಇಷ್ಟು ದಪ್ಪ ಆಗಿರಬೇಕು. ಇದಕ್ಕೆ ಬೇಕಾದರೆ ನೀವು ಐಸ್ ಕ್ರೀಮ್ ಸಹ ಹಾಕ್ಬೋದು. ಮತ್ತು ನಾನು ಒಂದು ಮ್ಯಾಂಗೋವನ್ನು ಕಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾವು ಪೀಸ್ ಕಟ್ ಮಾಡಿ ಅದರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕೆ ಅಷ್ಟೇ, ಮತ್ತು ಕುಡಿಯುವಾಗ ಸ್ವಲ್ಪ ಬಾಯಲ್ಲಿ ಸಿಗಲಿ ಅಂತ ಹೇಳಿ. ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ಮನೆಯಲ್ಲಿ ನೆಂಟರು ಬಂದರೆ ಅಥವಾ ಏನಾದರೂ ಫಂಕ್ಷನ್ ಇರುವಾಗ ಚಟ್ಪಟಾಗಿ ಸಿಹಿ ತಿಂಡಿ ಕೊಡಲಿಕ್ಕೆ ಈ ಥರ ಟ್ರೈ ಮಾಡಿ. ಈಗ ಮ್ಯಾಂಗೋ ಸೀಸನ್, ಮರಿಬೇಡಿ. ಸೊ ಇದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀನಿ. ಆಮೇಲೆ ನೋಡಿ, ಫ್ರಿಜ್ಜಿಂದ ತೆಗೆದು ಒಂದು ಗ್ಲಾಸಲ್ಲಿ ಹಾಕ್ತಾಯಿದ್ದೇನೆ. ಸೊ ನಮ್ಮ ಮನೆಯಲ್ಲಿ ನೆಂಟರು ಬಂದಿದ್ದಾರೆ, ಸೊ ಅವರಿಗೆ ಕೊಡಲಿಕ್ಕೋಸ್ಕರ. ಸೊ ಇದೆಲ್ಲ ನಾನು ಹಾಕಿ ನೋಡಿ 3 ಗ್ಲಾಸಿಗೆ ಸಹ ಹಾಕ್ತಾಯಿದ್ದೇನೆ. ಸೊ ಇದರ ಮೇಲೆ ನಾನು ಮ್ಯಾಂಗೋ ಕಟ್ ಮಾಡಿದೆ ನೋಡಿ, ಅದು ಸಹ ಇದರ ಮೇಲೆ ಹಾಕ್ತೇನೆ. ನೀವು ಬೇಕಾದರೆ ಇದರ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕಿ, ಆಮೇಲೆ ಮ್ಯಾಂಗೋ ಕಟ್ ಮಾಡಿ ಹಾಕಿ, ಆಮೇಲೆ ಬೇಕಾದರೆ ಬಾದಾಮ್ ಅದನ್ನು ಕಟ್ ಮಾಡಿ ಅದರ ಮೇಲೆ ನೀವು ಸಹ ಹಾಕ್ಬೋದು. ನಾನು ಇದು ಐಸ್ ಕ್ರೀಮ್ ಹಾಕ್ತಾ ಇಲ್ಲ. ತುಂಬ ಟೇಸ್ಟಿಯಾಗುತ್ತೆ, ಜಟ್ಪಟಾಗಿ ಟ್ರೈ ಮಾಡಿ. ನಿಮಗೆ ತುಂಬಾ ಇಷ್ಟ ಆಗ್ಬೋದು. ಸಾಬಕ್ಕಿ ಎಲ್ಲ ಮಕ್ಕಳು ತಿನ್ನಲ್ಲ, ಈ ಥರ ಮಾಡಿಕೊಡಿ, ಮಕ್ಕಳ ಹೊಟ್ಟೆಗೂ ಸಹ ಹೋಗುತ್ತೆ.